ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಜ್ಞಾನೇಶ್ವರಿ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಕರ್ಮ ಸನ್ಯಾಸ ಯೋಗವೆಂಬ ಪಂಚಮೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 1-16. ಅಥ ಪಂಚಮೋಧ್ಯಾಯಃ ಕರ್ಮ ಸನ್ಯಾಸ ಯೋಗಃ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಚ್ಛ್ರೇಯಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನು ಹೇಳಿದನು, ಹೇ ಕೃಷ್ಣ, ನೀನು ಕರ್ಮಗಳ ಸನ್ಯಾಸವನ್ನು ಮತ್ತೆ ಪುನಃ ಕರ್ಮಯೋಗವನ್ನು ಪ್ರಶಂಸೆ ಮಾಡುತ್ತಿರುವೆ. ಆದ್ದರಿಂದ ಇವೆರಡರಲ್ಲಿ ಯಾವುದಾದರೊಂದು ಚೆನ್ನಾದ, ನಿಶ್ಚಿತವಾದ, ಶ್ರೇಯಸ್ಕರವಾದ ಸಾಧನವಾಗಿದೆಯೋ ಅದನ್ನು ನನಗೆ ಹೇಳು. ಅನಂತರ ಅರ್ಜುನನು ಶ್ರೀಕೃಷ್ಣನಲ್ಲಿ ಹೇಳಿದನು, ದೇವ, ಇದೆಂತಹ ನಿನ್ನ ಇಬ್ಬಂಧಿಯ ಮಾತು. ನೀನು ನಿಶ್ಚಿತವಾಗಿ ಒಂದನ್ನೇ ಹೇಳಿದರೆ ಅದರ ಕುರಿತು ಮನಸ್ಸಿನಲ್ಲಿ ವಿಚಾರ ಮಾಡಬಹುದು. ಸಮಸ್ತ ಕರ್ಮಗಳನ್ನು ತ್ಯಾಗ ಮಾಡಬೇಕೆಂದು ನೀನೇ ಮೊದಲು ನನಗೆ ಅನೇಕ ವಿಧವಾಗಿ ಹೇಳಿರುವೆ. ಈಗ ಕರ್ಮ ಮಾಡುವ ಬಗ್ಗೆ ಹೆಚ್ಚು ಒತ್ತು ಕೊಡುತ್ತಿರುವೆಯಲ್ಲ. ಓ ಅನಂತನೇ, ಹೀಗೆ ದ್ವಂದ್ವಾರ್ಥವುಳ್ಳ ನಿನ್ನ ಮಾತುಗಳು ನಮ್ಮಂತಹ ಅಜ್ಞಾನಿಗಳ ಮನಸ್ಸಿಗೆ ನಾವು ಬಯಸಿದಂತೆ ಅರ್ಥವಿಸುವಂತೆ ತಿಳಿಯುವುದಿಲ್ಲ. ದೇವ, ನೋಡು, ಒಂದು ತತ್ವವನ್ನು ಹೇಳಬೇಕಿದ್ದರೆ ಒಂದನ್ನೇ ನಿಶ್ಚಿತವಾಗಿ ತಿಳಿಸಬೇಕು. ಇದನ್ನು ನಿನಗೆ ಬೇರೆಯವರು ಹೇಳಿಕೊಡಬೇಕೇ? ಇದಕ್ಕಾಗಿಯೇ ನಾನು ನಿಮ್ಮಂತಹ ಪೂಜ್ಯರಲ್ಲಿ ಈ ಪರಮಾರ್ಥವನ್ನು ಗೂಢಾರ್ಥದಿಂದ ಹೇಳಬೇಡಿ ಎಂದು ಹಿಂದೆ ವಿನಂತಿಸಿಕೊಂಡಿದ್ದೆ. ಆದರೆ ದೇವ, ಆ ಹಿಂದಿನ ಮಾತು ಇರಲಿ. ಈಗ 2 ಮಾರ್ಗಗಳಲ್ಲಿ ಉತ್ತಮ ಮಾರ್ಗ ಯಾವುದೆಂದು ಸ್ಪಷ್ಟಪಡಿಸಿ ಹೇಳು. ಅದರ ಪರಿಣಾಮ ಶುದ್ಧವಾಗಿದ್ದು ಫಲವು ತಪ್ಪದೇ ದೊರೆಯಬೇಕು. ಹಾಗೂ ಅದರ ಅನುಷ್ಠಾನ ಸಹಜವಾಗಿದ್ದು ಸರಳವಾಗಿರಬೇಕು. ಸುಖಕರವಾದ ವಾಹನವಿರುವಾಗ ನಿದ್ದೆ ಕೆಡದೆ ಬಹಳಷ್ಟು ದಾರಿ ಕ್ರಮಿಸಿ ಹೋಗುವಂತೆ ನೀನು ನನಗೆ ಸುಲಭವಾದ ಸಾಧನೆಯನ್ನು ಹೇಳು. ಹೀಗೆ ಅರ್ಜುನನ ಮಾತನ್ನು ಕೇಳಿದ ಭಗವಂತನು ಮನಸ್ಸಿನಲ್ಲಿ ಅತ್ಯಂತ ಪ್ರಸನ್ನನಾಗಿ ಪರಮೋಲ್ಲಾಸದಿಂದ ನೀನು ಹೇಳಿದಂತೆ ಆಗಲಿ, ಕೇಳು ಎಂದು ಅರ್ಜುನನಿಗೆ ಹೇಳಿದನು. ಜ್ಞಾನೇಶ್ವರರು ಹೇಳುತ್ತಾರೆ, ಪ್ರಾರಬ್ಧಕ್ಕೆ ಅನುಸಾರವಾಗಿ ದೈವ ಕೃಪೆಯಿಂದ ಕಾಮಧೇನುವಿನಂತಹ ತಾಯಿಯು ದೊರಕಿದಾಗ ಅವನಿಗೆ ಆಟವಾಡಲು ಚಂದ್ರನೂ ಸಿಗಬಹುದು. ನೋಡಿ, ಉಪಮನ್ಯುವಿಗೆ ಶಿವನು ಪ್ರಸನ್ನನಾದಾಗ ಅವನು ಹಾಲನ್ನದ ಬದಲಿಗೆ ಕ್ಷೀರ ಸಮುದ್ರವನ್ನೇ ಕರುಣಿಸಲಿಲ್ಲವೇ? ಹಾಗೆಯೇ ಔದಾರ್ಯದ ಭಂಡಾರನಾದ ಶ್ರೀ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ದೊರಕಿರುವಾಗ ಮತ್ತೆ ಅವನು ಸರ್ವ ಸುಖದ ವಸತಿ ಸ್ಥಾನ ಏಕೆ ಆಗಿರಬಾರದು? ಅರ್ಥಾತ್ ಆಗಿಯೇ ಆಗುವನು. ಅಥವಾ ಶ್ರೀ ಲಕ್ಷ್ಮೀಪತಿಯಂತಹ ಒಡೆಯನು ಸಿಕ್ಕಿದಾಗ ಅವನು ತಾನು ಬಯಸಿದಂತೆ ಕೇಳುವುದರಲ್ಲಿ ಆಶ್ಚರ್ಯವೇನಿದೆ? ಆದ್ದರಿಂದ ಅರ್ಜುನನು ಕೇಳಿದುದೆಲ್ಲವನ್ನು ಅವನಿಗೆ ಪ್ರಸನ್ನವದನಾದ ಶ್ರೀಕೃಷ್ಣನು ಕರುಣಿಸಿದನು. ಅದೇನು ಎಂಬುದನ್ನು ಜ್ಞಾನೇಶ್ವರರು ಹೇಳುತ್ತಾರೆ. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮ ಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಶ್ರೀ ಭಗವಂತನು ಹೇಳಿದನು, ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಇವೆರಡೂ ಪರಮ ಕಲ್ಯಾಣಕಾರಕವಾಗಿದೆ. ಆದರೂ ಅವೆರಡರಲ್ಲಿಯೂ ಕೂಡ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವು ಸಾಧನೆಯಲ್ಲಿ ಸುಗಮವಾಗಿರುವುದರಿಂದ ಶ್ರೇಷ್ಠವಾಗಿದೆ. ಶ್ರೀ ಭಗವಂತನು ಹೇಳಿದನು, ಕುಂತಿಸುತ್ತನೆ, ಈ ಸನ್ಯಾಸ ಅಂದರೆ ಕರ್ಮತ್ಯಾಗ ಮತ್ತು ಕರ್ಮಯೋಗ ಇವೆರಡೂ ವಿಚಾರ ಮಾಡಿ ನೋಡಿದಾಗ ತಾತ್ವಿಕ ದೃಷ್ಟಿಯಿಂದ ಮೋಕ್ಷವನ್ನೇ ದೊರಕಿಸಿಕೊಡುವವು. ಆದರೂ ಸ್ತ್ರೀಯರಿಗೂ ಬಾಲಕರಿಗೂ ನದಿ ದಾಟಲು ದೋಣಿಯು ಸುಲಭವಾಗುವಂತೆ ಅರಿತವರಿಗೂ ಅರಿಯದವರಿಗೂ ಸಂಸಾರ ಸಾಗರವನ್ನು ದಾಟಿ ಹೋಗಲು ಕರ್ಮಯೋಗವು ನಿಜವಾಗಿ ಸುಲಭವಾಗಿದೆ. ಸಾರಾಸಾರ ವಿಚಾರ ಮಾಡಿದಾಗ ಈ ಯೋಗವೇ ಸುಲಭವಾಗಿದೆ. ಹಾಗೂ ಇದನ್ನು ಆಚರಿಸಿದಾಗ ಅನಾಯಾಸವಾಗಿ ಕರ್ಮತ್ಯಾಗದ ಫಲವು ಸಿಗುತ್ತದೆ. ಅದಕ್ಕಾಗಿಯೇ ನಿನಗೆ ಕರ್ಮ ಸನ್ಯಾಸದ ಲಕ್ಷಣವನ್ನು ಹೇಳುತ್ತೇನೆ. ಅಂದರೆ ಕರ್ಮಯೋಗ ಮತ್ತು ಸನ್ಯಾಸ ಯೋಗ ಇವೆರಡೂ ಒಂದೇ ಆಗಿವೆ ಎಂಬ ನಿಶ್ಚಯವು ನಿನಗೆ ಸಹಜವಾಗಿ ಆಗುವುದು. ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯೋ ನ
ದ್ವೇಷ್ಟಿ ನ ಕಾಂಕ್ಷತೆ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಹೇ ಅರ್ಜುನನೇ, ಯಾವ ಪುರುಷನು ಯಾರನ್ನೂ ದ್ವೇಷಿಸುವುದಿಲ್ಲವೋ ಮತ್ತು ಯಾವುದನ್ನು ಬಯಸುವುದಿಲ್ಲವೋ ಆ ಕರ್ಮಯೋಗಿಯು ಸದಾ ಸನ್ಯಾಸಿಯೆಂದೇ ತಿಳಿಯಲು ಯೋಗ್ಯನಾಗಿದ್ದಾನೆ. ಏಕೆಂದರೆ ರಾಗದ್ವೇಷಾದಿ ದ್ವಂದ್ವಗಳಿಂದ ರಹಿತನಾದ ಪುರುಷನು ಸುಖಪೂರ್ವಕವಾಗಿ ಸಂಸಾರ ಬಂಧನದಿಂದ ಮುಕ್ತನಾಗಿ ಹೋಗುತ್ತಾನೆ. ಯಾರು ಕಳೆದು ಹೋದ ವಸ್ತುಗಳನ್ನು ಜ್ಞಾಪಿಸಿಕೊಳ್ಳುವುದಿಲ್ಲವೋ, ಯಾವುದಾದರೂ ವಸ್ತುವು ದೊರಕದಿದ್ದರೆ ಅದನ್ನು ಬಯಸುವುದಿಲ್ಲವೋ, ಯಾರು ಮೇರು ಪರ್ವತದಂತೆ ಅಂತಃಕರಣದಲ್ಲೇ ಸ್ಥಿರವಾಗಿರುತ್ತಾನೋ, ಯಾರ ಅಂತಃಕರಣದಲ್ಲಿ ನಾನು ನನ್ನದು ಎಂಬುದು ಜ್ಞಾಪಕ ಕೂಡ ಇರುವುದಿಲ್ಲವೋ, ಅರ್ಜುನ, ಅವನು ನಿತ್ಯ ಸನ್ಯಾಸಿ ಎಂದು ತಿಳಿ. ಮನಸ್ಸಿನ ಇಂತಹ ಸ್ಥಿತಿ ಉಂಟಾದವನಿಗೆ ವಿಷಯಗಳ ಇಚ್ಛೆಯು ಬಿಟ್ಟು ಹೋಗುತ್ತದೆ. ನಿಸ್ಸಂಗನಾದವನಿಗೆ ಅಖಂಡ ಸುಖದ ಪ್ರಾಪ್ತಿಯಾಗುತ್ತದೆ. ಇಂತಹ ಮನುಷ್ಯನಿಗೆ ಮನೆ, ಮಠ ಮುಂತಾದವುಗಳನ್ನು ಬಿಡಬೇಕಾಗುವುದಿಲ್ಲ. ಏಕೆಂದರೆ ಇವುಗಳಿಗೂ ನನಗೂ ಯಾವುದೇ ಸಂಬಂಧವಿಲ್ಲವೆಂದು ಅವನ ಮನಸ್ಸಿನಲ್ಲಿ ಸ್ವಾಭಾವಿಕವಾಗಿಯೇ ನೆಟ್ಟಿರುತ್ತದೆ. ಬೆಂಕಿ ಆರಿದ ಮೇಲೆ ಉಳಿದ ಅದರ ಬೂದಿಯನ್ನು ಹತ್ತಿಯಲ್ಲಿ ಬೇಕಾದರೂ ಸುತ್ತಿ ಇಡಬಹುದು. ಹಾಗೆಯೇ ಅವನ ಬುದ್ಧಿಯಲ್ಲಿ ನಾನು ಕರ್ತನಾಗಿದ್ದೇನೆ ಮುಂತಾದ ಅಭಿಮಾನಗಳು ಇರುವುದಿಲ್ಲ. ಅವನು ಶರೀರ, ಇಂದ್ರಿಯಾದಿ ಉಪಾಧಿಗಳಿದ್ದರೂ ಕರ್ಮ ಬಂಧನದಲ್ಲಿ ಬೀಳುವುದಿಲ್ಲ. ಆದ್ದರಿಂದ ಮನಸ್ಸಿನೊಳಗಿನ ನಾನು ನನ್ನದು ಎಂಬ ಭಾವನೆಗಳು ಇಲ್ಲವಾದಾಗಲೇ ಸನ್ಯಾಸವು ಉಂಟಾಗುವುದು. ಈ ಕಾರಣದಿಂದಲೇ ಕರ್ಮ ತ್ಯಾಗ ಮತ್ತು ಕರ್ಮಯೋಗ ಇವೆರಡು ಒಂದೇ ಆಗಿವೆ. ಸಾಂಖ್ಯಯೋಗೌ ಪೃಥಕ್ ಬಾಲಾಃ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಮೇಲೆ ಹೇಳಿದ ಸನ್ಯಾಸವನ್ನು ಮತ್ತು ಕರ್ಮಯೋಗವನ್ನು ಮೂರ್ಖ ಜನರು ಬೇರೆ ಬೇರೆಯಾದ ಫಲಗಳನ್ನು ಕೊಡುವವು ಎಂದು ಹೇಳುತ್ತಾರೆ. ಪಂಡಿತರಾದವರು ಹೇಳುವುದಿಲ್ಲ. ಏಕೆಂದರೆ ಎರಡರಲ್ಲಿ ಒಂದರಲ್ಲಿಯಾದರೂ ಸಮ್ಯಕ್ ಪ್ರಕಾರದಿಂದ ಸ್ಥಿತನಾದ ಪುರುಷನು ಎರಡರ ಫಲರೂಪಿ ಪರಮಾತ್ಮನನ್ನು ಪಡೆಯುತ್ತಾನೆ. ಅರ್ಜುನ, ಇಲ್ಲದಿದ್ದರೆ ಪೂರ್ಣ ಅಜ್ಞಾನಿಗಳಾದವರು ಸಾಂಖ್ಯಯೋಗ ಮತ್ತು ಕರ್ಮಯೋಗ ಇವುಗಳ ಸ್ವರೂಪವನ್ನು ಹೇಗೆ ತಿಳಿಯಬಲ್ಲರು? ಅವರ ಸ್ವಾಭಾವಿಕ ಅಜ್ಞಾನದಿಂದ ಇವೆರಡೂ ಯೋಗಗಳು ಬೇರೆ ಬೇರೆಯಾಗಿವೆ ಎಂದು ಹೇಳುತ್ತಾರೆ. ಆದರೆ ನೋಡು, ಅನೇಕ ದೀಪಗಳ ಪ್ರಕಾಶವು ಬೇರೆ ಬೇರೆಯಾಗಿರುವುದೇ. ಹೀಗಿರುವಾಗ ಸಮ್ಯಕ್ ಜ್ಞಾನದಿಂದ ಪರಬ್ರಹ್ಮ ಸ್ವರೂಪ ತತ್ವವನ್ನು ತಿಳಿದವರು ಇವೆರಡೂ ಯೋಗಗಳು ಒಂದೇ ಆಗಿವೆ ಎಂದು ಭಾವಿಸುತ್ತಾರೆ. ಯತ್ ಸಾಂಖ್ಯೈಃ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸ ಪಶ್ಯತಿ. ಜ್ಞಾನ ಯೋಗಿಗಳ ಮೂಲಕ ಯಾವ ಪರಮಧಾಮವು ಪಡೆಯಲಾಗುತ್ತದೋ ಕರ್ಮಯೋಗಿಗಳ ಮೂಲಕವೂ ಸಹ ಅದನ್ನೇ ಪಡೆಯಲಾಗುತ್ತದೆ. ಅದಕ್ಕಾಗಿ ಯಾವ ಪುರುಷನು ಜ್ಞಾನಯೋಗ ಮತ್ತು ಕರ್ಮಯೋಗವನ್ನು ಫಲರೂಪದಲ್ಲಿ ಒಂದೆಂದು ನೋಡುತ್ತಾನೋ ಅವನೇ ಯಥಾರ್ಥವಾಗಿ ನೋಡುತ್ತಾನೆ. ಜ್ಞಾನಯೋಗದಿಂದ ಆಗುವ ಪ್ರಾಪ್ತಿಯೇ ಕರ್ಮಯೋಗದಿಂದಲೂ ಆಗುತ್ತದೆ. ಆದ್ದರಿಂದ ಈ ರೀತಿಯಾಗಿ ಇವೆರಡರಲ್ಲಿ ಸಹಜವಾಗಿಯೇ ಐಕ್ಯವಿದೆ. ಆಕಾಶ ಮತ್ತು ಟೊಳ್ಳು ಇವೆರಡರಲ್ಲಿ ಹೇಗೆ ಭೇದವಿಲ್ಲವೋ ಹಾಗೆಯೇ ಜ್ಞಾನಯೋಗ ಮತ್ತು ಕರ್ಮಯೋಗ ಇವುಗಳಲ್ಲಿ ಭೇದವಿಲ್ಲವೆಂದು ಅವನು ತಿಳಿಯುತ್ತಾನೆ. ಜ್ಞಾನಯೋಗ ಮತ್ತು ಕರ್ಮಯೋಗ ಇವುಗಳಲ್ಲಿ ಭಿನ್ನತೆ ಇಲ್ಲವೆಂದು ತಿಳಿದವನಿಗೆ ಈ ಜಗತ್ತಿನಲ್ಲಿ ಬೆಳಕಾಗಿದೆ, ಅಂದರೆ ಜ್ಞಾನ ಪ್ರಾಪ್ತಿಯಾಗಿದೆ. ಅವನೇ ಆತ್ಮ ಸ್ವರೂಪವನ್ನು ನೋಡಿರುವವನು. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಆದರೆ ಹೇ ಅರ್ಜುನ, ಕರ್ಮಯೋಗವಿಲ್ಲದೆ ಸನ್ಯಾಸ ಅರ್ಥಾತ್ ಮನಸ್ಸು, ಇಂದ್ರಿಯಗಳು ಮತ್ತು ಶರೀರದ ಮೂಲಕ ನಡೆಯುವ ಸಂಪೂರ್ಣ ಕರ್ಮಗಳಲ್ಲಿ ಕರ್ತೃತ್ವದ ತ್ಯಾಗವು ಪ್ರಾಪ್ತವಾಗುವುದು ಕಠಿಣವಾಗಿದೆ. ಮತ್ತು ಭಗವಂತನ ಸ್ವರೂಪವನ್ನು ಮನನ ಮಾಡುವ ಕರ್ಮಯೋಗಿಯು ಪರಬ್ರಹ್ಮ ಪರಮಾತ್ಮನನ್ನು ಶೀಘ್ರವಾಗಿಯೇ ಪಡೆಯುತ್ತಾನೆ. ಪ್ರಾರ್ಥನೆ: ಕರ್ಮ ಮಾರ್ಗದಿಂದ ಮೋಕ್ಷ ರೂಪವಾದ ಪರ್ವತವನ್ನು ಹತ್ತಿದವನೇ ಆ ಪರ್ವತದ ಬ್ರಹ್ಮರೂಪಿ ಶಿಖರವನ್ನು
ಬೇಗನೆ ತಲುಪುವನು. ಅದಲ್ಲದೆ ಕರ್ಮ ಮಾರ್ಗದ ಆಚರಣೆಯನ್ನು ಮಾಡದೆ ಜ್ಞಾನ ಪ್ರಾಪ್ತಿಗಾಗಿ ವ್ಯರ್ಥವಾದ ಸನ್ಯಾಸದ ಹವ್ಯಾಸದಲ್ಲಿ ಬೀಳುವವರಿಗೆ ಎಂದಿಗೂ ಜ್ಞಾನ ಪ್ರಾಪ್ತಿ ಆಗುವುದಿಲ್ಲ. ಯೋಗಯುಕ್ತೋ ವಿಶುದ್ಧಾತ್ಮಾ ವಿಜಿತಾತ್ಮಾ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯಾರ ಮನಸ್ಸು ತನ್ನ ವಶದಲ್ಲಿದೆಯೋ, ಯಾರು ಜಿತೇಂದ್ರಿಯನೋ ಹಾಗೂ ವಿಶುದ್ಧವಾದ ಅಂತಃಕರಣವುಳ್ಳವನೋ ಮತ್ತು ಸಮಸ್ತ ಪ್ರಾಣಿಗಳ ಆತ್ಮರೂಪಿ ಪರಮಾತ್ಮನೇ ಯಾರ ಆತ್ಮವಾಗಿದ್ದಾನೋ ಅಂತಹ ಕರ್ಮಯೋಗಿಯು ಕರ್ಮ ಮಾಡುತ್ತಿದ್ದರೂ ಕೂಡ ಲಿಪ್ತನಾಗುವುದಿಲ್ಲ. ಯಾರು ತನ್ನ ಮನಸ್ಸನ್ನು ಭ್ರಾಂತಿಯಿಂದ ಬಿಡಿಸಿ ಗುರುವಾಕ್ಯದಿಂದ ಶುದ್ಧಗೊಳಿಸಿ ಆತ್ಮಸ್ವರೂಪದಲ್ಲಿ ಲೀನಗೊಳಿಸಿರುವನೋ, ಸಮುದ್ರದಲ್ಲಿ ಉಪ್ಪನ್ನು ಹಾಕುವವರೆಗೆ ಅದು ಸಮುದ್ರದಿಂದ ಬೇರೆಯಾಗಿದ್ದು ಸಣ್ಣದಾಗಿರುತ್ತದೆ. ಅದನ್ನು ಸಮುದ್ರಕ್ಕೆ ಹಾಕಿದಾಗ ಸಮುದ್ರದ ಎಲ್ಲೆಡೆ ಹರಡುತ್ತದೆ. ಹಾಗೆಯೇ ಅವರ ಮನಸ್ಸು ಸಂಕಲ್ಪಗಳಿಂದ ಶೂನ್ಯವಾದಾಗ ಬ್ರಹ್ಮ ರೂಪದಲ್ಲಿ ನೆಲೆಸಿರುತ್ತದೆ, ಬ್ರಹ್ಮ ರೂಪದಲ್ಲಿ ಬೆರೆತಿರುತ್ತದೆ. ಅವರ ಮನಸ್ಸು ನೋಡಲು ಏಕದೇಶೀಯವಾಗಿದ್ದರೂ ಅವನು 3 ಲೋಕಗಳನ್ನು ವ್ಯಾಪಿಸಿರುವನು. ಬಳಿಕ ಅವನಿಗೆ ನಾನೊಬ್ಬ ಕರ್ತೃ, ಇದೊಂದು ಕರ್ಮ ಮತ್ತು ಇಂತಹ ಒಂದು ಕ್ರಿಯೆ ಮಾಡಬೇಕು ಎಂಬ ಮಾತುಗಳು ಸ್ವಾಭಾವಿಕವಾಗಿಯೇ ಇಲ್ಲವಾಗುತ್ತವೆ. ಲೋಕದ ದೃಷ್ಟಿಯಿಂದ ಅವನು ಎಲ್ಲ ಕರ್ಮಗಳನ್ನು ಮಾಡಿದರೂ ವಾಸ್ತವಿಕವಾಗಿ ಅವು ಮಾಡದಂತೆಯೇ ಇವೆ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಕ್ಷನ್ ಅಶ್ವನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ತತ್ವವನ್ನು ಅರಿತಿರುವ ಸಾಂಖ್ಯ ಯೋಗಿಯಾದರೋ ನೋಡುವಾಗಲೂ, ಕೇಳುವಾಗಲೂ, ಮುಟ್ಟುವಾಗಲೂ, ಮೂಸುವಾಗಲೂ, ಭೋಜನ ಮಾಡುವಾಗಲೂ, ನಡೆಯುವಾಗಲೂ, ನಿದ್ರಿಸುವಾಗಲೂ, ಉಸಿರಾಡುವಾಗಲೂ, ಮಾತನಾಡುವಾಗಲೂ, ತ್ಯಾಗ ಮಾಡುವಾಗಲೂ, ತೆಗೆದುಕೊಳ್ಳುವಾಗಲೂ ಹಾಗೂ ಕಣ್ಣುಗಳನ್ನು ತೆರೆಯುವಾಗಲೂ ಮತ್ತು ಮುಚ್ಚಿಕೊಳ್ಳುವಾಗಲೂ ಕೂಡ ಎಲ್ಲ ಇಂದ್ರಿಯಗಳು ತಮ್ಮ ತಮ್ಮ ಅರ್ಥಗಳಲ್ಲಿ ವರ್ತಿಸುತ್ತಿರುತ್ತವೆ. ಈ ಪ್ರಕಾರವಾಗಿ ತಿಳಿದುಕೊಂಡು ನಿಸ್ಸಂದೇಹವಾಗಿ ನಾನು ಏನನ್ನೂ ಮಾಡುವುದಿಲ್ಲ ಎಂಬುದಾಗಿ ತಿಳಿಯಬೇಕು. ಪ್ರಾರ್ಥನೆ: ಅವನಿಗೆ ದೇಹದಲ್ಲಿ ಆತ್ಮಬುದ್ಧಿಯ ನೆನಪೇ ಇಲ್ಲದಿದ್ದಾಗ ಮತ್ತೆ ಅವನಲ್ಲಿ ನಾನು ಕರ್ತೃವು ಎಂಬ ಅಭಿಮಾನ ಹೇಗೆ ಬರಬಲ್ಲದು ಹೇಳು ನೋಡೋಣ. ಹಾಗೆಯೇ ಶರೀರದ ತ್ಯಾಗ ಮಾಡದೆಯೇ ಆ ಯೋಗಯುಕ್ತನಲ್ಲಿ ನಿರಾಕಾರ ಬ್ರಹ್ಮನ ಸಮಸ್ತ ಗುಣಗಳು ಕಂಡುಬರುತ್ತವೆ. ಇತರ ಜನರಂತೆಯೇ ಅವನೂ ಶರೀರಧಾರಿಯಾಗಿದ್ದು ಎಲ್ಲ ವ್ಯಾಪಾರವನ್ನೂ ಮಾಡಿದಂತೆ ಕಾಣುತ್ತದೆ. ಅವನು ಕಣ್ಣಿಂದ ನೋಡುತ್ತಾನೆ, ಕಿವಿಗಳಿಂದ ಕೇಳುತ್ತಾನೆ, ಆದರೂ ಅವನು ಶರೀರ ಭಾವದಲ್ಲಿ ಎಂದೂ ಲಿಪ್ತನಾಗುವುದಿಲ್ಲ. ಎಂತಹ ಅಚ್ಚರಿ ಇದು! ಅವನಿಗೆ ಸ್ಪರ್ಶ ಜ್ಞಾನವಿರುತ್ತದೆ, ಮೂಗಿಗೆ ವಾಸನೆ ತಿಳಿಯುತ್ತದೆ, ಸಮಯೋಚಿತವಾಗಿ ಮಾತನಾಡಲು ಅವನಿಗೆ ಬರುತ್ತದೆ. ಅವನು ಉಣ್ಣುವನು, ತ್ಯಜಿಸಬೇಕಾದುದನ್ನು ತ್ಯಜಿಸುತ್ತಾನೆ, ನಿದ್ದೆ ಬಂದಾಗ ಚೆನ್ನಾಗಿ ಮಲಗುವನು, ತನ್ನ ಇಚ್ಛೆಯಂತೆಯೇ ಅವನು ನಡೆಯುತ್ತಾನೆ. ಹಾಗೆಯೇ ಯಾವ ಯಾವ ಸಮಯದಲ್ಲಿ ಏನೇನು ಮಾಡಬೇಕೋ ಅದೆಲ್ಲ ಕರ್ಮಗಳನ್ನು ಮಾಡುತ್ತಾನೆ. ಒಂದೊಂದಾಗಿ ಎಷ್ಟೊಂದು ಹೇಳಲಿ ನೋಡು. ಶ್ವಾಸೋಚ್ಛ್ವಾಸ ಮಾಡುತ್ತಾ ಇದ್ದು ಕಣ್ಣು ಮಿಟುಕಿಸುತ್ತಾ ಇರುತ್ತಾನೆ. ಎಲ್ಲವೂ ಅವನಲ್ಲಿ ಕಂಡು ಬರುತ್ತದೆ. ಆದರೆ ಅರ್ಜುನ, ಆತ್ಮಾನುಭವದ ಬಲದಿಂದ ಅವನು ಅವುಗಳ ಕರ್ತೃನಾಗುವುದಿಲ್ಲ. ಭ್ರಾಂತಿ ರೂಪವಾದ ಶಯ್ಯೆಯಲ್ಲಿ ಅವನು ಮಲಗಿದ್ದಾಗ ಸ್ವಪ್ನ ಸುಖಗಳಿಗೆ ಮರುಳಾಗಿದ್ದನು. ಆದರೆ ಈಗ ಅವನಿಗೆ ಬ್ರಹ್ಮಜ್ಞಾನದ ಎಚ್ಚರವಾಗಿದೆ. ಆದ್ದರಿಂದ ಅವನು ಕರ್ತೃನಲ್ಲ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸಾ. ಯಾವ ಪುರುಷನು ಎಲ್ಲಾ ಕರ್ಮಗಳನ್ನು ಪರಮಾತ್ಮನಲ್ಲಿ ಅರ್ಪಣೆ ಮಾಡಿ ಮತ್ತು ಆಸಕ್ತಿಯನ್ನು ತ್ಯಾಗ ಮಾಡಿ ಕರ್ಮವನ್ನು ಮಾಡುತ್ತಾನೋ ಆ ಪುರುಷನು ನೀರಿನಲ್ಲಿ ಇರುವ ಕಮಲದೆಲೆಯು ನೀರಿನಿಂದ ಹೇಗೆ ಲಿಪ್ತವಾಗುವುದಿಲ್ಲವೋ ಅದರಂತೆ ಪಾಪದಿಂದ ಲಿಪ್ತನಾಗುವುದಿಲ್ಲ. ಇನ್ನು ಚೈತನ್ಯದ ಆಶ್ರಯದಿಂದ ಸರ್ವೇಂದ್ರಿಯಗಳ ವೃತ್ತಿಗಳು
ತಮ್ಮ ವಿಷಯಗಳಲ್ಲಿ ವರ್ತಿಸುತ್ತಾ ಇರುತ್ತವೆ. ದೀಪದ ಬೆಳಕಿನಲ್ಲಿ ಮನೆಯ ಎಲ್ಲ ವ್ಯವಹಾರಗಳೂ ನಡೆಯುವಂತೆ, ಆದರೆ ದೀಪವು ಅವುಗಳಿಂದ ಅಲಿಪ್ತವಾಗಿಯೇ ಇರುವಂತೆ ಜ್ಞಾನಿಯ ಕೈಯಿಂದಲೂ ಕರ್ಮಗಳು ಆಗುತ್ತಿರುತ್ತವೆ. ಆದರೆ ಕಮಲದ ಎಲೆಯು ನೀರಿನಲ್ಲಿದ್ದರೂ ನೆನೆಯದೆ ಇರುವಂತೆ ಆ ಜ್ಞಾನಿಯು ಸಮಸ್ತ ಕರ್ಮಗಳನ್ನು ಮಾಡುತ್ತಿದ್ದರೂ ಕರ್ಮ ಬಂಧನದಲ್ಲಿ ಸಿಲುಕುವುದಿಲ್ಲ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಕರ್ಮಯೋಗಿಗಳು ಮಮತ್ವ ಬುದ್ಧಿರಹಿತರಾಗಿ ಕೇವಲ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಮತ್ತು ಶರೀರದ ಮೂಲಕ ಆಗುವ ಎಲ್ಲ ಕ್ರಿಯೆಗಳಲ್ಲಿ ಆಸಕ್ತಿಯನ್ನು ತ್ಯಾಗ ಮಾಡಿ ಅಂತಃಕರಣದ ಶುದ್ಧಿಗಾಗಿ ಕರ್ಮವನ್ನು ಮಾಡುತ್ತಾರೆ. ಯಾವ ಕರ್ಮವು ಬುದ್ಧಿಯ ಅರಿವಿಗೆ ಮೊದಲೇ ಹಾಗೂ ಮನಸ್ಸಿನಲ್ಲಿ ವಿಚಾರಗಳು ಏಳುವ ಮೊದಲೇ ನಡೆದು ಹೋಗುವ ವ್ಯವಹಾರವನ್ನು, ಅಂದರೆ ಕರ್ಮವನ್ನು ಶಾರೀರಿಕವೆಂದು ಹೇಳುತ್ತಾರೆ. ಇದನ್ನು ಸ್ಪಷ್ಟಪಡಿಸಿ ಹೇಳುತ್ತೇನೆ ಕೇಳು. ಸಣ್ಣ ಮಕ್ಕಳ ವ್ಯವಹಾರ ಅಥವಾ ಚೇಷ್ಟೆ ಮನಸ್ಸು ಅಥವಾ ಬುದ್ಧಿಗಳನ್ನು ಬಿಟ್ಟು ನಡೆಯುತ್ತವೆ. ಹಾಗೆಯೇ ಯೋಗಿಗಳು ಕೇವಲ ಶರೀರದಿಂದಲೇ ಕರ್ಮಗಳನ್ನು ಮಾಡುತ್ತಾರೆ. ಹೀಗೆ 5 ತತ್ವಗಳಿಂದ ಉಂಟಾದ ಶರೀರವು ಮಲಗಿದ್ದಾಗ ಸ್ವಪ್ನದಂತೆ ಮನಸ್ಸು ಒಂಟಿಯಾಗಿಯೇ ವ್ಯವಹರಿಸುತ್ತದೆ. ಅರ್ಜುನ, ವಾಸನೆಯು ದೇಹಕ್ಕೆ ತಿಳಿಸದೆಯೇ ಅದರಿಂದ ಸುಖ ದುಃಖಗಳನ್ನು ಭೋಗಿಸುವಂತೆ ಮಾಡುತ್ತದೆ. ಇದೊಂದು ಅಚ್ಚರಿಯ ಮಾತಾಗಿದೆ. ಇಂದ್ರಿಯಗಳಿಗೆ ತಿಳಿಯದೆಯೇ ನಡೆಯುವ ವ್ಯಾಪಾರಗಳಿಗೆ ಕೇವಲ ಮನೋವ್ಯಾಪಾರ ಎಂದು ಹೇಳಬೇಕು. ಯೋಗಿಗಳಾದವರು ಇಂತಹ ಮನೋವ್ಯಾಪಾರವನ್ನೇ ಆಚರಿಸುತ್ತಾರೆ. ಆದರೂ ಅವರು ಕರ್ಮದಿಂದ ಬಂಧಿತರಾಗುವುದಿಲ್ಲ, ಏಕೆಂದರೆ ಅವರು ಅಹಂಕಾರವನ್ನು ತ್ಯಜಿಸಿರುತ್ತಾರೆ. ಮನುಷ್ಯನ ಮನಸ್ಸು ಭ್ರಮಿತವಾದಾಗ ಅಥವಾ ಪಿಶಾಚಿ ಬಾಧೆಗೆ ಒಳಗಾದಾಗ ಚಿತ್ತವಿದ್ದರೂ ಇಂದ್ರಿಯ ವ್ಯಾಪಾರಗಳು ಅವ್ಯವಸ್ಥಿತವಾಗಿ ಕಾಣುತ್ತವೆ. ಬುದ್ಧಿಗಳನ್ನು ಅನುಸರಿಸಿ ಅವು ಇರುವುದಿಲ್ಲ. ಕಾರಣ, ಭ್ರಮನಿರಸನವಾದಾಗ ಅವುಗಳ ನೆನಪು ಅವನಿಗೆ ಇರುವುದಿಲ್ಲ. ಎದುರಿಗೆ ಬಂದ ಮನುಷ್ಯನು ಅವನಿಗೆ ಕಾಣುತ್ತಾನೆ. ಯಾರಾದರೂ ಕರೆದರೆ ಕೇಳಿಸುತ್ತದೆ. ಅವನು ತನ್ನಲ್ಲೇ ಮಾತನಾಡುತ್ತಾ ಇರುತ್ತಾನೆ. ಆದರೆ ಆಯಾಯ ಕ್ರಿಯೆಗಳ ಎಚ್ಚರ ಅವನಿಗೆ ಇರುವುದಿಲ್ಲ. ಅಂದರೆ ಚಿತ್ತವು ಸ್ಥಿಮಿತದಲ್ಲಿರುವುದಿಲ್ಲ. ಇರಲಿ, ಕಾರಣವಿಲ್ಲದೆ ಮಾಡುವುದರ ಫಲವು ಇಂದ್ರಿಯಗಳದ್ದೇ ಕರ್ಮವಾಗಿದೆ. ಇದೇ ತತ್ವಾರ್ಥವಾಗಿದೆ ಎಂದು ತಿಳಿ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಪಾರ್ಥ, ಇದಲ್ಲದೆ ಎಲ್ಲವನ್ನೂ ಅರಿತು ಮಾಡುವ ಕರ್ಮವು ಬುದ್ಧಿಯ ಕರ್ಮವೆಂದು ತಿಳಿ. ಆ ಯೋಗಿಗಳು ಬುದ್ಧಿಯನ್ನು ಮುಂದು ಮಾಡಿ ಮನಃಪೂರ್ವಕ ಕರ್ಮಗಳನ್ನು ಆಚರಿಸುತ್ತಾರೆ. ಆದರೆ ಅವರು ಕರ್ಮಾತೀತ ಬ್ರಹ್ಮಭಾವದಿಂದಲೂ ಅತೀತರಾಗಿದ್ದು ಮುಕ್ತರೇ ಆಗಿರುತ್ತಾರೆ. ಏಕೆಂದರೆ ಬುದ್ಧಿಯಿಂದ ಹಿಡಿದು ದೇಹದವರೆಗೆ ಅವರಿಗೆ ಅಹಂಕಾರದ ನೆನಪೂ ಕೂಡ ಆಗುವುದಿಲ್ಲ. ಆದ್ದರಿಂದ ಅವರು ಕರ್ಮ ಮಾಡುತ್ತಾ ಇದ್ದರೂ ಶುದ್ಧರಾಗಿದ್ದಾರೆ. ನಾನೇ ಕರ್ಮ ಮಾಡುವವನು ಎಂಬ ಭಾವವನ್ನು ಇರಿಸದೆ ಮಾಡುವ ಕರ್ಮವೇ ನೈಷ್ಕರ್ಮ್ಯವಾಗಿದೆ. ಇದು ಗುರುವಿನಿಂದ ತಿಳಿಯುವ ತತ್ವವನ್ನು ಅವರು ಅರಿತಿರುತ್ತಾರೆ. ನಾನು ಈಗ ಶಬ್ದಗಳಿಂದ ಪ್ರತಿಪಾದಿಸಲಾಗದ ಮಾತನ್ನು ಹೇಳಿದೆ. ಅದರಿಂದ ಶಾಂತಿರಸವು ಪಾತ್ರೆಯಲ್ಲಿ ತುಂಬಿ ಕೆಳಗೆ ಚೆಲ್ಲಿ ಹೋಗುವಷ್ಟು ಹೆಚ್ಚಾಯಿತು. ಇಂದ್ರಿಯಗಳ ದೈನ್ಯವು ಪೂರ್ಣವಾಗಿ ಇಲ್ಲವಾದವನೇ ಈ ತಾತ್ವಿಕ ಮಾತು ಕೇಳಲು ಅಧಿಕಾರಿಯಾಗಿದ್ದಾನೆ. ಮತ್ತೆ ಶ್ರೋತೃಗಳು ಜ್ಞಾನದೇವರಿಗೆ ಹೇಳುತ್ತಾರೆ, ಸ್ವಾಮಿ, ಈ ವಿಷಯಾಂತರ ಸಾಕು. ಕಥೆಯ ಸಂಬಂಧವನ್ನು ಬಿಡಬೇಡಿರಿ, ಏಕೆಂದರೆ ಶ್ಲೋಕಗಳ ಸಂಗತಿ ಕೆಟ್ಟು ಹೋದೀತು. ಮನಸ್ಸಿನಿಂದ ಅರಿಯಲು ಕಷ್ಟವಾದ ಮತ್ತು ವಿಚಾರ ಮಾಡಿಯೂ ಬುದ್ಧಿಗೂ ಸಿಗದಿರುವುದನ್ನೇ ದೈವಾನುಕೂಲದಿಂದ ನಿಮ್ಮಿಂದ ಹೇಳಲಾಗುತ್ತಿದೆ. ಯಾವುದೇ ಮಾತಿಗೆ ಮೀರಿದುದನ್ನು ಮಾತಿನಲ್ಲಿ ಸಿಲುಕಿಸಿದರೆ ಇನ್ನು ಉಪಾಯವೇನು? ಆದರೆ ಇರಲಿ, ಇನ್ನು ಕತೆ ಹೇಳಿ. ಶ್ರೋತೃಗಳ ಇಂತಹ ಉತ್ಕಟವಾದ ಬಯಕೆಯನ್ನು ಅರಿತು ನಿವೃತ್ತಿದಾಸರಾದ ಜ್ಞಾನೇಶ್ವರರು ಹೇಳಿದರು, ಶ್ರೀಕೃಷ್ಣಾರ್ಜುನರಿಬ್ಬರ ಸಂವಾದವನ್ನು ಇಷ್ಟು ಹೊತ್ತು ಕೇಳಿದುದನ್ನು ಮನನ ಮಾಡಿ ಮುಂದೆ ಅದನ್ನೇ ಕೇಳಿರಿ. ಬಳಿಕ ಶ್ರೀಕೃಷ್ಣನು ಪಾರ್ಥನಿಗೆ ಹೇಳಿದನು, ಪೂರ್ಣವಾದ ಬ್ರಹ್ಮನಿಷ್ಠೆಯನ್ನು ಗುರುತಿಸಬಹುದಾದ ನಿಜವಾದ ಚಿಹ್ನೆಯನ್ನು ನಾನು ಕೇಳುತ್ತೇನೆ. ಚೆನ್ನಾಗಿ ಲಕ್ಷ್ಯ ಕೊಡು. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಕರ್ಮಯೋಗಿಯು ಕರ್ಮಗಳ ಫಲಗಳನ್ನು ತ್ಯಾಗ ಮಾಡಿ
ಭಗವತ್ ಪ್ರಾಪ್ತಿ ರೂಪವಾದ ಶಾಂತಿಯನ್ನು ಪಡೆಯುತ್ತಾನೆ ಮತ್ತು ಸಕಾಮ ಪುರುಷನು ಕಾಮನೆಯ ಪ್ರೇರಣೆಯಿಂದ ಫಲದಲ್ಲಿ ಆಸಕ್ತನಾಗಿ ಬಂಧಿತನಾಗುತ್ತಾನೆ. ನೋಡು, ಜಗತ್ತಿನಲ್ಲಿ ಆತ್ಮಜ್ಞಾನದಿಂದ ತುಂಬಿರುವವನಿಗೆ ಮತ್ತು ಕರ್ಮ ಫಲದ ಕುರಿತು ಜಿಗುಪ್ಸೆ ಉಂಟಾದವನಿಗೆ ಮನೆಯಲ್ಲಿ ಕುಳಿತೇ ಶಾಂತಿಯು ಪ್ರಾಪ್ತಿಯಾಗುತ್ತದೆ. ಅರ್ಜುನ, ಸಂಸಾರಿಯಾದ ಇನ್ನೊಬ್ಬನು ಕರ್ಮ ಬಂಧನದಲ್ಲಿ ಬಂಧಿತನಾಗಿ ಅಭಿಲಾಷೆಯ ಹಗ್ಗದಿಂದ ಫಲಭೋಗದ ಗೂಟಕ್ಕೆ ಗಟ್ಟಿಯಾಗಿ ಕಟ್ಟಲ್ಪಡುತ್ತಾನೆ. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಅಂತಃಕರಣವು ಯಾರ ವಶದಲ್ಲಿದೆಯೋ ಅಂತಹ ಸಾಂಖ್ಯಯೋಗವನ್ನು ಆಚರಿಸುವ ಪುರುಷನು ಮಾಡದೆ ಮತ್ತು ಮಾಡಿಸದೆಯೇ ನವದ್ವಾರಗಳುಳ್ಳ ಶರೀರ ರೂಪಿ ಪುರದಲ್ಲಿ ಎಲ್ಲ ಕರ್ಮಗಳನ್ನು ಮನಸ್ಸಿನಿಂದ ತ್ಯಜಿಸಿ ಆನಂದಪೂರ್ವಕವಾಗಿ ಸಚ್ಚಿದಾನಂದ ಘನ ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿತನಾಗಿರುತ್ತಾನೆ. ಫಲೇಚ್ಛೆಯುಳ್ಳ ಮನುಷ್ಯನಂತೆ ಜ್ಞಾನಿಯು ಎಲ್ಲ ಕರ್ಮಗಳನ್ನು ಮಾಡಿಯೂ ಫಲವದಲ್ಲಿ ಇಚ್ಛೆಯುಳ್ಳ ಮನುಷ್ಯನಂತೆಯೇ ಜ್ಞಾನಿಯು ಎಲ್ಲ ಕರ್ಮಗಳನ್ನು ಮಾಡಿಯೂ ತನ್ನ ಕೈಯಿಂದ ಅದು ನಡೆದೇ ಇಲ್ಲ. ಹೀಗೆ ಅಕರ್ತೃತ್ವದ ಅರಿವಿನಿಂದ ಅವನು ಅದರ ಕುರಿತು, ಅಂದರೆ ತಾನು ಮಾಡಿದ ಆ ಕರ್ಮದ ಕುರಿತು ಉದಾಸೀನನಾಗಿರುತ್ತಾನೆ. ಅವನು ನೋಡಿದಲ್ಲೆಲ್ಲ ಸುಖಮಯವಾಗುತ್ತದೆ ಹಾಗೂ ಅವನು ಹೇಳಿದ್ದರಲ್ಲಿ ಬ್ರಹ್ಮಜ್ಞಾನವು ಬಂದು ನಿಲ್ಲುತ್ತದೆ. ಫಲೇಚ್ಛೆ ಎಂಬುದೊಂದು ಇಲ್ಲದಿದ್ದರೆ ಅವನು ನವದ್ವಾರಯುಕ್ತವಾದ ದೇಹದಲ್ಲಿ ಇದ್ದರೂ ಇಲ್ಲದಂತೆ ಇರುತ್ತಾನೆ. ಸರ್ವ ಕರ್ಮಗಳನ್ನು ಮಾಡಿದರೂ ಮಾಡದಂತೆಯೇ ಇರುತ್ತಾನೆ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಪರಮೇಶ್ವರನು ಮನುಷ್ಯರ ಕರ್ತೃತ್ವವಾಗಲಿ ಕರ್ಮಗಳಾಗಲಿ ಮತ್ತು ಕರ್ಮ ಫಲ ಸಂಯೋಗವಾಗಲಿ ರಚಿಸುವುದಿಲ್ಲ, ಆದರೆ ಪ್ರಕೃತಿಯೇ ವರ್ತಿಸುತ್ತದೆ. ಅರ್ಥಾತ್ ಗುಣಗಳೇ ಗುಣಗಳಲ್ಲಿ ವರ್ತಿಸುತ್ತಿವೆ. ಜಗದೀಶ್ವರನು ವಾಸ್ತವವಾಗಿ ಕ್ರಿಯಾಶೂನ್ಯನಾಗಿದ್ದರೂ ಮಾಯಾ ಉಪಾಧಿಯನ್ನು ಆರೋಪಿಸಿದಾಗ ಈ ಮೂರು ಲೋಕಗಳನ್ನು ರಚಿಸಿ ವಿಸ್ತರಿಸುತ್ತಾನೆ. ಹೀಗೆ ಕಾಣುತ್ತದೆ. ಅವನನ್ನು ಕರ್ತ ಎಂದು ಹೇಳಿದರೂ ಯಾವುದೇ ಕರ್ಮದಿಂದ ಅವನು ಲಿಪ್ತನಾಗುವುದಿಲ್ಲ. ಕಾರಣ, ಅವನಲ್ಲಿ ಉದಾಸೀನ ವೃತ್ತಿ ಇರುವುದರಿಂದ ಯಾವುದೇ ಕರ್ಮವು ಅವನನ್ನು ಸ್ಪರ್ಶಿಸುವುದಿಲ್ಲ. ಅವನ ಯೋಗ ನಿದ್ರೆಯಲ್ಲಿ ಎಂದಿಗೂ ಭಂಗ ಉಂಟಾಗುವುದಿಲ್ಲ ಮತ್ತು ಅವನ ಅಕರ್ತೃತ್ವಕ್ಕೂ ಕುಂದುಂಟಾಗುವುದಿಲ್ಲ. ಆದರೆ ಅವನು ಮಹಾಭೂತ ಸಮುದಾಯಗಳನ್ನು ಉತ್ಪನ್ನ ಮಾಡುತ್ತಾನೆ. ಅವನು ಜಗತ್ತಿನ ಸಮಸ್ತ ಪ್ರಾಣಿಗಳನ್ನು ವ್ಯಾಪಿಸಿ ಇರುತ್ತಾನೆ, ಆದರೆ ಎಂದಿಗೂ ಯಾವುದೇ ಆಸಕ್ತಿಯನ್ನು ಇರಿಸುವುದಿಲ್ಲ. ಈ ಜಗತ್ತು ಉತ್ಪನ್ನವಾಗುತ್ತದೆ, ಲಯವಾಗುತ್ತದೆ, ಇದರ ಪರಿವೆಯೇ ಅವನಿಗೆ ಇರುವುದಿಲ್ಲ. ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಸರ್ವವ್ಯಾಪಿಯಾದ ಪರಮೇಶ್ವರನು ಯಾರ ಪಾಪಕರ್ಮವನ್ನಾಗಲಿ ಅಥವಾ ಶುಭಕರ್ಮವನ್ನಾಗಲಿ ಸ್ವೀಕರಿಸುವುದಿಲ್ಲ. ಆದರೆ ಅಜ್ಞಾನದ ಮೂಲಕ ಜ್ಞಾನವು ಮುಚ್ಚಲ್ಪಟ್ಟಿದೆ. ಅದರಿಂದಲೇ ಎಲ್ಲ ಅಜ್ಞಾನಿ ಮನುಷ್ಯರು ಮೋಹಿತರಾಗುತ್ತಿದ್ದಾರೆ. ಸಕಲ ಪ್ರಾಣಿಗಳಿಂದ ಆಗುವ ಪಾಪ ಪುಣ್ಯಗಳ ಬಳಿಯಲ್ಲೇ ಇದ್ದರೂ ಅವನು ಅದನ್ನು ನೋಡುವುದಿಲ್ಲ. ಇಷ್ಟೇ ಅಲ್ಲ, ಅದಕ್ಕೆ ಸಾಕ್ಷಿಯಾಗಿಯೂ ಇರುವುದಿಲ್ಲ. ಹಾಗಿರುವಾಗ ಬೇರೆ ವಿಷಯದ ಬಗ್ಗೆ ಏಕೆ ಮಾತನಾಡಬೇಕು? ಅವನು ಸಗುಣ ಸ್ವರೂಪನಾಗಿ ದೇಹಧಾರಿಯಾಗಿ ಲೀಲೆ ಮಾಡುವನು, ಅಂದರೆ ಅವತಾರವೆತ್ತುವನು. ಆದರೆ ಆ ಪ್ರಭುವಿನ ನಿರಾಕಾರತ್ವವು ಮಲಿನವಾಗುವುದಿಲ್ಲ. ಹೀಗಿರುವಾಗ ಅರ್ಜುನ, ಅವನು ಚರಾಚರ ಜಗತ್ತನ್ನು ಸೃಷ್ಟಿಸುತ್ತಾನೆ, ಪಾಲಿಸುತ್ತಾನೆ, ಸಂಹಾರ ಮಾಡುತ್ತಾನೆ ಎಂದು ಜನರು ಹೇಳುತ್ತಾರೆ. ಆದರೆ ಅದು ಅಜ್ಞಾನದಿಂದಾಗಿ ಹೇಳುವರು ಎಂದು ತಿಳಿ. ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಆದರೆ ಯಾರ ಆ ಅಜ್ಞಾನವು ಪರಮಾತ್ಮನ ತತ್ವಜ್ಞಾನದ ಮೂಲಕ ನಾಶವಾಗಿದೆಯೋ ಅವನ ಆ ಜ್ಞಾನವು
ಸೂರ್ಯನಂತೆ ಆ ಸಚ್ಚಿದಾನಂದ ಘನನಾದ ಪರಮಾತ್ಮನನ್ನು ಪ್ರಕಾಶಗೊಳಿಸುತ್ತದೆ. ಆ ಅಜ್ಞಾನವು ಸಮೂಲವಾಗಿ ಇಲ್ಲವಾದಾಗ ಭ್ರಾಂತಿ ರೂಪವಾದ ಕತ್ತಲು ಇರುವುದಿಲ್ಲ. ಹೀಗಾದಾಗ ಮತ್ತೆ ಭಗವಂತನಾದ ನನ್ನ ಅಕರ್ತೃತ್ವವು ಸ್ಪಷ್ಟವಾಗಿ ಪ್ರಕಟವಾಗುತ್ತದೆ. ಹೀಗೆ ಭಗವಂತನು ಅಕರ್ತೃನಾಗಿದ್ದಾನೆ ಎಂಬ ನಿಶ್ಚಯ ಮನಸ್ಸಿಗೆ ಉಂಟಾದಾಗ ಅವನೇ ನಾನಾಗಿದ್ದೇನೆ ಎಂಬುದು ಮೊದಲಿನಿಂದಲೂ ಸಿದ್ಧವೇ ಆಗಿದೆ. ಆಗ ನಾನೂ ಅಕರ್ತನಾಗಿದ್ದೇನೆ ಎಂಬುದು ಸಿದ್ಧವಾಯಿತು. ವಿವೇಕದಿಂದಾಗಿ ಹೀಗೆ ಚಿತ್ತದಲ್ಲಿ ಪ್ರಕಾಶ ಬಿದ್ದಾಗ ಅವನಿಗೆ 3 ಲೋಕಗಳಲ್ಲಿ ಭೇದವೆಲ್ಲಿಯದು. ತನ್ನ ಸ್ವಾನುಭವದಿಂದ ಸಮಸ್ತ ಜಗತ್ತು ಮುಕ್ತವೇ ಆಗಿದೆ ಎಂದು ಅವನು ಭಾವಿಸುತ್ತಾನೆ. ಹೇಗೆಂದರೆ ಪೂರ್ವದಲ್ಲಿ ಸೂರ್ಯನು ಉದಯಿಸಿದಾಗ ಇತರ ದಿಕ್ಕುಗಳಲ್ಲಿಯೂ ಪ್ರಕಾಶ ಉಂಟಾಗಿ ಅಂಧಕಾರ ನಾಶವಾಗುತ್ತದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.